ಏನು ಟೆನ್ಷನಲ್ಲಿರೋ ಹಾಗಿದೆಯಾ? ಹೌದು ಅತ್ತೆ, ಇವತ್ತು ರಾತ್ರಿ ಅರ್ಜುನ್ ಬರ್ಡೇ ಪಾರ್ಟಿ ಅಲ್ವಾ, ಒಳ್ಳೆ ಬಟ್ಟೆ ಕೊಡ್ಸೋಣ ಜೊತೆ ಕರ್ಕೊಂಡೋಗೋಕ್ಕೆ ಅಂತ ಕಾಲ್ ಮಾಡ್ತಾನೆ ಇದ್ದೀನಿ. ಅವ್ನ ಫೋನಿಗೆ ಸಿಗ್ತಾನೆ ಇಲ್ಲ. ಮಯೂರಿ, ಅವ್ನ ಬರ್ಡೇ ಪಾರ್ಟಿಗೆ ಫ್ರೆಂಡ್ಸ್ನ ಇನ್ವೈಟ್ ಮಾಡೋಕ್ಕೆ ಹೋಗ್ತಿದ್ದೀನಿ ಅಂತ ಹೇಳಿ ಹೋದ ತಾನೆ. ಫ್ರೆಂಡ್ಸ್ ಜೊತೆ ಬ್ಯುಸಿ ಆಗಿದ್ದಾನೆ ಅನ್ಸತ್ತೆ. ಟ್ರೈ ಮಾಡು, ಸಿಗಬಹುದು. ಅತ್ತೆ, ಅರ್ಜುನ್ ಎಲ್ಲಿ ಹೋಗಿದ್ದಾನೆ ಅಂತ ನಿಮ್ಗೇನಾದರೂ ಗೊತ್ತಾ? ಚೆನ್ನಾಗಿದೆ ಕಣೆ ನೀನು ಕೇಳೋದು. ಅವ್ನು ಯಾರ ಮನೆಗೆ ಹೋಗಿದ್ದಾನೆ ಅಂತ ನನಗೆ ಗೊತ್ತಿದ್ದಿದ್ರೆ ನೀನು ಕೇಳೋ ತನಕ ನಾನು ಸುಮ್ಮನಿರ್ತಿದ್ನ ಹೇಳು. ಅವ್ನಿಗೇನು ಇಬ್ಬರ ಫ್ರೆಂಡ್ಸು, ಒಂದು 50 ಜನ ಫ್ರೆಂಡ್ಸ್ ಇದ್ದಾರೆ. ಅತ್ತೆ, ಅರ್ಜುನ್ ಅವ್ನ ಫ್ರೆಂಡ್ಸ್ನ ಇನ್ವೈಟ್ ಮಾಡಕ್ಕೆ ತಾನೇ ಹೋಗಿರೋದು. ಅವ್ನ ಫ್ರೆಂಡ್ಸ್ ಯಾರು, ಅವ್ರ ಮನೆ ಎಲ್ಲಿದೆ ಅಂತ ಹೇಳಿ ನಾನೇ ಅಲ್ಲಿಗೆ ಹೋಗಿ ಅವನ ಜೊತೆಗೆ ಶಾಪಿಂಗ್ ಕರ್ಕೊಂಡು ಹೋಗ್ತೀನಿ. ಯಾರ ಮನೆಗೆ ಹೋಗಿದ್ದಾನೆ ಅಂತ ಹೇಗೆ ಹೇಳಿ ನಾನು? ಸರಿ ಬಿಡಿ ಅತ್ತೆ, ಅವ್ನು ಎಲ್ಲಿಗಾದರೂ ಹೋಗಿರ್ಲಿ, ಇವತ್ತು ರಾತ್ರಿ ಮನೆಗೆ ಬಂದೇ ಬರಬೇಕಲ್ವಾ. ನಾನೇ ಹೋಗಿ ಒಂದು ಒಳ್ಳೆ ಡ್ರೆಸ್ ತಗೊಂಡು ಜೊತೆಗೆ ಅವ್ನಿಗೆ ಇಷ್ಟ ಆಗಿರೋ ಸ್ಪೆಷಲ್ ಗಿಫ್ಟ್ ಥರ ನಾನು ಅನ್ಕೊಂಡಿದ್ದೀನಿ. ಮಯೂರಿ, ನೀನಿನ್ನೂ ಅರ್ಜುನ್ನ ಮದುವೆ ಆಗಿಲ್ಲ, ಆಗಲೇ ಇಷ್ಟೊಂದು ಹಚ್ಕೊಂಡ್ಬಿಟ್ಟಿದ್ಯಲ್ಲೇ. ಅತ್ತೆ, ನಾನು ಅರ್ಜುನ್ನ ಇವತ್ತು ನಿನ್ನೆಯಿಂದ ಇಷ್ಟಪಡ್ತಿಲ್ಲ, ಕಾಲೇಜ್ ಡೇಸಿಂದ ಇಷ್ಟಪಡ್ತಾ ಇದ್ದೀನಿ. ನಿಮ್ಮ ಹತ್ರ ಇವಾಗ ಹೇಳ್ಕೊಂಡಿದ್ದೀನಿ ಅಷ್ಟೇ. ಸರಿ, ಅರ್ಜುನ್ಗೆ ಏನು ಇಷ್ಟ ಅಂತ ಗೊತ್ತಾಯ್ತಾ ನಿನಗೆ? ಅವನೇನಾದರೂ ಹೇಳಿದ್ನಾ? ಏನು ಕೇಳಿದ್ರಿ ಅತ್ತೆ, ನಿಮ್ಮ ಮಗ ಏನು ಇಷ್ಟ ಅಂತ ಅದು ನನ್ನ ಹತ್ರ ಹೇಳೋದಾ? ಬೆಳಿಗ್ಗೆಯಿಂದ ಫೋನಿಗೆ ಟ್ರೈ ಮಾಡ್ತಾ ಇದ್ದೀನಿ, ಫೋನ್ಗೂ ಸಿಗ್ತಿಲ್ಲ, ಮಾತಿಗೂ ಸಿಗ್ತಿಲ್ಲ. ಅಂಥದ್ರಲ್ಲ ಅವ್ನಿಗೆ ಏನು ಇಷ್ಟ ಅಂತ ಹೇಗೆ ಹೇಳ್ತಾನತ್ತೆ? ಮತ್ತೆ ಅವನಿಗಿಷ್ಟ ಆಗೋದು ಅಂತ ಹೇಳಿದೆ. ಹೌದು ಅತ್ತೆ, ಅವ್ನಿಗೆ ಏನು ಇಷ್ಟ ಅಂತ ನನಗೆ ಗೊತ್ತಾಯ್ತು. ಏನದು? ಏನು ಅಂತ ಹೇಳಲ್ಲ, ತಂದ್ಮೇಲೆ ನಿಮಗೆ ಗೊತ್ತಾಗತ್ತೆ. ಬಾಯ್. ಒಳ್ಳೆ ಹುಡುಗಿ, ಈಗಲೇ ಇಷ್ಟೊಂದು ಹಚ್ಕೊಂಡಿದ್ದಾಳೆ. ಇನ್ನು ಮದುವೆ ಆದಮೇಲೆ ಅರ್ಜುನ ಒಂದು ಕ್ಷಣನೂ ಬಿಟ್ಟಿರಲ್ಲ ಅವಳು. ದೇವ್ರೆ, ಈ ಜೋಡಿ ಯಾವಾಗಲೂ ಹೀಗೆ ಇರೋ ಹಾಗೆ ಮಾಡಪ್ಪ. ಈಶ್ವರ, ಯಾಕೆ ಹೀಗಾಗ್ತಿದೆ? ನನ್ನ ಶತ್ರುಗಳು ಇಲ್ಲಿಂದನೇ ನನ್ನನ್ನು ಬಂಧಿಸಿ ಕೊಲ್ಲೋ ಪ್ರಯತ್ನ ಮಾಡಿದ್ದು. ಅವ್ರು ಯಾರು ಏನು ಒಂದು ಗೊತ್ತಾಗ್ತಿಲ್ಲ. ಅವ್ರ ಮುಖದ ಗುರುತು ಸಿಗ್ತಾ ಇಲ್ಲ ನನಗೆ. ಯಾಕೆ ಈಶ್ವರ? ನನ್ನ ಶತ್ರುಗಳು ಸುಳಿವು ಸಿಗುತ್ತೆ ಹೋಗು ಅಂತ ಹೇಳ್ದೆ, ಆದ್ರೆ ಅವ್ರ ಮುಖದ ಚಹರೆನೂ ಗೊತ್ತಾಗ್ತಿಲ್ಲ ನನಗೆ. ಏನ್ ಮಾಡ್ಲಿ ಈಗ? ಅವ್ರನ್ನ ಕಂಡುಹಿಡಿಯೋದಿಕ್ಕೆ ಬೇರೆ ದಾರಿನೇ ಇಲ್ವಾ? ಚಿಂತಿಸಬೇಡ, ವಿಧಿ ಲಿಖಿತದ ಪ್ರಕಾರ ಕೆಲವು ಸಲ ದುಷ್ಟರ ಕೈ ಮೇಲಾಗಲೇಬೇಕು. ಇವತ್ತಿನ ನಿನ್ನ ಸೋಲು ನಾಳೆಯ ಗೆಲುವಿಗೆ ಮುನ್ನುಡಿಯಾಗುವುದು. ದುಷ್ಟರು ಸೋಲಲೇಬೇಕು, ಅವರ ದಮನ ಆಗಲೇಬೇಕು. ಇಲ್ಲಿಂದ ಇನ್ನು 10 ಹೆಜ್ಜೆ ಮುಂದಕ್ಕೆ ಹೋಗು, ನಿನಗೆ ಒಬ್ಬ ಶತ್ರುವಿನ ಸುಳಿವು ಸಿಗುವುದು. ನೀನು ಹೇಳ್ದಾಗೆ ಹೋಗ್ತೀನಿ. ನನ್ನ ಶತ್ರುನ ನನಗೆ ತೋರ್ಸು. ಯಾರೋ ಅದು ಅಮೃತ? ಅಯ್ಯೋ ದೇವ್ರೆ, ಇವಳು ಹೋದ್ಲು ಅಂದ್ಕೊಂಡ್ರೆ ಹಿಂದೆನೇ ಬಂದು ನಿಂತ್ಕೊಂಡಿದ್ದಾಳೆ. ಅದು ಅಲ್ಲದೆ ಅಮೃತ ಅಂತ ಬೇರೆ ಕರೆದಿದ್ದಕ್ಕೆ ಅಮೃತ ಅಂದರೆ ಯಾರು ಅಂತ ಬೇರೆ ಕೇಳ್ತಿದ್ದಾಳೆ. ಈಗ ನಾನು ಏನಾದರೂ ಹೇಳದೇ ಇದ್ದರೆ ಇದನ್ನು ದೊಡ್ಡ ಇಶ್ಯೂ ಮಾಡ್ತಾಳೆ. ಏನಾದರೂ ಮಾಡಬೇಕಲ್ಲ, ಏನು ಮಾಡಲಿ? ಏನೋ ಯೋಚನೆ ಮಾಡ್ತಿದ್ಯಾ? ಅಮೃತ ಅಂದರೆ ಯಾರು? ಅಮೃತ ಅಂದರೆ ಯಾರೋ ಹೇಳೋ. ಇನ್ಯಾರು? ನೀನೇ? ಸುಳ್ಳು ಹೇಳ್ಬೇಡ. ನಿಜ ಕಣೆ, ಅಮೃತ ಅಂತಂದರೆ ಅಮೂಲ್ಯ ಅಂತ ಅರ್ಥ ಅಲ್ವಾ? ಅದಕ್ಕೆ ಹಾಗೆ ಕರೆದೆ. ನೀನಂದರೆ ನನಗೆ ತುಂಬ ಅಮೂಲ್ಯವಾದದ್ದು ಅಂತ ಅಷ್ಟೇ, ಬೇರೆ ಏನೂ ಇಲ್ಲ. ನೋಡು, ನೀನು ನನ್ನ ಏನು ಬೇಕಾದರೂ ಕರಿ, ನನಗೇನು ಬೇಜಾರಿಲ್ಲ. ಆದರೆ ಇವಾಗ ನೀನು ನನ್ನ ಹತ್ರ ಸುಳ್ಳು ಹೇಳ್ತಿದ್ಯಾ ಅಂತ ನಂಗೆ ಚೆನ್ನಾಗಿ ಗೊತ್ತಾಗ್ತಾ ಇದೆ. ಅಯ್ಯೋ ಇಲ್ಲ, ಬೇಕಾದರೆ ನಿನ್ನ ಮೇಲೆ ಆಣೆ ಮಾಡ್ತೀನಿ. ಅದೆಲ್ಲ ಬೇಕಾಗಿಲ್ಲ. ನನ್ನ ನೋಡಿದ ತಕ್ಷಣ ತಪ್ಪಿಸ್ಕೊಂಡು ಇಲ್ಲಿ ಯಾಕೆ ಬಚ್ಚಿಟ್ಕೊಂಡಿದ್ಯಾ ನೀನು? ನೀನು ಎಷ್ಟೇ ನನ್ನಿಂದ ತಪ್ಪಿಸ್ಕೊಳ್ಳೋಕೆ ಟ್ರೈ ಮಾಡಿದ್ರು ನಾನು ಮಾತ್ರ ನೀನು ಬಿಡಲ್ಲ. ಬಾ ನನ್ನ ಜೊತೆಗೆ. ಎಲ್ಲಿಗೆ? ನಿನಗೆ ಬರ್ಡೇಗೆ ಡ್ರೆಸ್ ತೊಗೋಬೇಕು. ಇವಾಗಲೇ ಹೇಳ್ತಾ ಇದ್ದೀನಿ, ಶಾಪಿಂಗ್ ಮುಗಿದು ಮನೆಗೆ ಹೋಗೋ ತನಕ ನೀನು ನನ್ನ ಜೊತೆಗೆ ಇರಬೇಕು, ಎಲ್ಲೂ ಹೋಗಾಗಿಲ್ಲ. ಗೊತ್ತಾಯ್ತಾ? ನೋಡು, ನನಗೆ ಇವಾಗ ಯಾವ ಡ್ರೆಸ್ಸು ಬೇಡ. ನಿನಗೆ ಬೇಕಾದರೆ ಇನ್ನೊಂದು ಸತಿ ಸಿಗ್ತೀನಿ. ನನಗೆ ಇವಾಗ ಇಂಪಾರ್ಟೆಂಟ್ ಕೆಲಸ ಇದೆ, ನಾನು ಹೋಗಬೇಕು, ಬಿಡು. ಈ ಕೈ ಹಿಡ್ದಿರೋದು ಬಿಡೋದಕ್ಕಲ್ಲ ಕಣೋ, ನಿನ್ನ ಜೊತೆ ಜೀವನ ಪೂರ್ತಿ ಬಾಳಿ ಬದುಕೋಕೆ. ನೀನಂದರೆ ನಂಗೆ ತುಂಬ ಇಷ್ಟ. ಆದರೆ ನನಗೆ ಅಮೃತ ಅವರಂದರೆ ಇಷ್ಟ. ಅವರಂದರೆ ನನಗೆ ಪ್ರಾಣ. ಅವ್ರ ಜೊತೆಗೆ ಜೀವನ ಪೂರ್ತಿ ಬಾಳಬೇಕು ಅಂತ ಡಿಸೈಡ್ ಮಾಡಿದ್ದೀನಿ. ಅಮೃತ ಅಂತ ಕೋಗಿಲೆ ಜೊತೆಗೆ ಜಗಳ ಬೇಕಾದರೂ ಆಡ್ಬೋದು,
ನಿನ್ನಂಥ ಕಾಗೆ ಜೊತೆ ಫ್ರೆಂಡ್ಶಿಪ್ ಕೂಡ ಸಾಧ್ಯ ಇಲ್ಲ. ಬಾರೋ ಬೇಗ ಬೈಕೊಂಡಿದ್ದು ಸಾಕು. ಮಯೂರಿ ಪ್ಲೀಸ್ ಕಣೆ, ಇವಾಗ ನಾನು ಹೋಗಬೇಕು, ನನ್ನ ಬಿಡೆ ಪ್ಲೀಸೇ. ಇವತ್ತು ನೀನು ಏನು ಹೇಳಿದ್ರು ನಾನು ಮಾತ್ರ ನಿನ್ನ ಬಿಡಲ್ಲ. ಬಾ ನನ್ನ ಜೊತೆ. ನನ್ನ ತಂದೆ ತಾಯಿನ ಸಾಯಿಸಿ ನೀವೆಲ್ಲರೂ ಆರಾಮಾಗಿ ಓಡಾಡ್ಕೊಂಡಿದ್ದೀರಾ. ನಾನು ಅಪ್ಪ ಅಮ್ಮ ನಾವೆಲ್ಲರೂ ಸಂತೋಷವಾಗಿ ಆನಂದವಾಗಿದ್ವಿ. ಒಂದು ದಿನನೂ ನಾವು ಯಾರಿಗೂ ತೊಂದರೆ ಕೊಟ್ಟವರಲ್ಲ. ಆದರೆ ನೀವು ಮನುಷ್ಯರು ನಿಮ್ಮ ದುರಾಸೆಗೆ ನಮ್ಮ ವಂಶದ ನಾಗಮಣಿನ ಪಡ್ಕೊಳ್ಳೋದಕ್ಕೆ ನನ್ನ ತಂದೆ ತಾಯಿನ ಸಾಯಿಸಿ ನಮ್ಮ ವಂಶದ ನಾಗಮಣಿನ ಕಿತ್ಕೊಂಡು ಹೋದ್ರಿ. ಆದರೆ ನೀವು ನಾಗಮಣಿನ ಕಿತ್ಕೊಂಡು ಹೋದ ಮಾತ್ರಕ್ಕೆ ಉಳ್ಕೋಬಹುದು ಅನ್ಕೊಂಡಿದ್ದೀರಾ? ಅದು ಖಂಡಿತ ಸಾಧ್ಯ ಇಲ್ಲ. ಬಿಡಲ್ಲ, ನಿಮ್ಮನ್ನ ಯಾರನ್ನು ಬಿಡಲ್ಲ. ನನ್ನ ತಂದೆ ತಾಯಿ ಸಾವಿಗೆ ಕಾರಣ ಆದ ನಿಮ್ನೆಲ್ಲರನ್ನು ಹುಡುಕಿ ಹುಡುಕಿ ಸಾಯಿಸ್ತೀನಿ. ಈಗ ಒಬ್ಬ ಶತ್ರುವಿನ ಸುಳಿವು ಸಿಕ್ತಿದೆ. ಹೀಗೆ ನಿಮ್ಮೆಲ್ಲರನ್ನು ಹುಡುಕಿ ನನ್ನ ಸೇಡನ್ನ ತೀರ್ಸ್ಕೊತೀನಿ. ಸ್ವಲ್ಪ ಹೊತ್ತಿಗೆ ಮುಂಚೆ ಇಲ್ಲಿಂದ ಹೋಗಿರೋ ಹಾಗಿದೆ. ನಾನು ಮನುಷ್ಯ ರೂಪದಲ್ಲಿ ಹೋದ್ರೆ ನಾನು ಅವ್ರ ಕಾರಿನ ವೇಗಕ್ಕೆ ಹೋಗಕ್ಕಾಗಲ್ಲ. ನನ್ನ ಶತ್ರುವಿನ ಜಾಗ ತಲುಪೋದಕ್ಕೆ ಜಾಸ್ತಿ ಸಮಯ ಬೇಕಾಗತ್ತೆ. ಅಷ್ಟರಲ್ಲಿ ಆ ದುಷ್ಟ ತಪ್ಪಿಸ್ಕೋಬಹುದು. ಅದಕ್ಕೆ ನನ್ನ ಮೂಲ ರೂಪದಲ್ಲೇ ಹೋಗ್ಬೇಕು. ಆ ಜಾಗನ ಬೇಗ ತಲುಪಬೇಕು. ರೀ, ಚಿಕ್ಕತ್ತೆ ಇದ್ದಕ್ಕಿದ್ದಾಗೆ ಯಾಕ್ರಿ ಹೀಗೆ ಆಡ್ತಿದ್ದಾರೆ? ಅವ್ರಿಗೆ ಏನಾಗಿದೆ ಅಂತಲೇ ಗೊತ್ತಾಗ್ತಾ ಇಲ್ವಲ್ಲ. ಮಾವನವ್ರಿಗೆ ಕೇಳಿದ್ರೆ ಅವರು ಏನಾಗಿದೆ ಅಂತ ಗೊತ್ತಿಲ್ಲ ಅಂತ ಹೇಳ್ತಿದ್ದಾರೆ. ಏನ್ರಿ ಮಾಡೋದೀಗ? ನನಗೂ ಅದೇ ಗೊತ್ತಾಗ್ತಿಲ್ಲ ಸರೋಜ. ಈ ಮೊದಲು ಚಿಕ್ಕಮ್ಮ ಯಾವತ್ತೂ ಈ ರೀತಿ ಆಡೇ ಇಲ್ಲ. ಆದರೆ ವಿಕ್ರಮ್, ನನಗನ್ಸುತ್ತೆ ಈ ರಾಜೇಶ್ವರಿ ಮೈ ಮೇಲೆ ಏನಾದರೂ ಸೇರ್ಕೊಂಡಿದ್ಯಾ ಅಂತ. ಅದೇ ಈ ಗಾಡಿ ಸಟ್ಕೊ ಅಂತಾರಲ್ಲ, ಹಾಗೇನಾದರೂ ಸೇರ್ಕೊಂಡಿದ್ರೇ ಈ ರೀತಿ ವರ್ತನೆ ಮಾಡೋದು. ಏನು ಹೇಳ್ತಾ ಇದೆಯಮ್ಮ? ಅದೇ ಈ ದೆವ್ವ ಮೆಟ್ಕೊಂಡಿದೆ ಅಂತ ಹೇಳ್ತಾರಲ್ಲ, ಆ ರೀತಿ ಚಿಕ್ಕಮ್ಮಂಗೆ ಏನಾದರೂ ಆಗಿದೆ ಅಂತ ಹೇಳ್ತಾ ಇದೆಯಾ? ಹಾಂ, ಅದನ್ನೇ ಹೇಳ್ತಾ ಇರೋದು. ವಿಕ್ರಮ್, ಇಲ್ಲೇ ಶಾಡಲ್ಕೊಪ್ಪದ ಹತ್ರ ಕಾಳಮ್ಮನ ದೇವಸ್ಥಾನ ಇದೆ, ಅಲ್ಲಿಗೆ ಕರ್ಕೊಂಡು ಹೋಗೋಣ. ಅಲ್ಲಿಗೆ ಹೋದರೆ ಎಲ್ಲ ಸರಿ ಹೋಗುತ್ತೆ. ಅಮ್ಮ ಪ್ಲೀಸ್, ಈ ರೀತಿಯೆಲ್ಲ ಮಾತಾಡೋದು ನಿಲ್ಲಿಸು. ಪಾಪ ಚಿಕ್ಕಮ್ಮಂಗೆ ಆ ರೀತಿಯೆಲ್ಲ ಏನೂ ಆಗಿಲ್ಲ. ಯಾವುದೋ ವಿಷಯಕ್ಕೆ ಅವ್ರ ಮನಸ್ಸಿಗೆ ತುಂಬ ನೋವಾಗಿದೆ. ಅದಕ್ಕೆ ಮೆಂಟಲಿ ಡಿಸ್ಟರ್ಬ್ ಆಗಿ ಈ ಥರ ಎಲ್ಲ ಮಾತಾಡ್ತಿದ್ದಾರೆ ಅಷ್ಟೆ. ಅದಕ್ಕೆ ನೀವು ದೆವ್ವ, ಭೂತ, ಗಾಳಿ ಸೆಟ್ಗು ಅಂತ ಏನೇನೋ ಉಪಕಾರ ಹಚ್ಚಬೇಡಿ. ವಿಕ್ರಮ್, ನಿನಗೆ ಅದ್ರ ಬಗ್ಗೆ ಏನೂ ಗೊತ್ತಿಲ್ಲ, ಅದಕ್ಕೆ ಹೀಗೆ ಮಾತಾಡ್ತಿದೀಯ. ಅಮ್ಮ, ನನಗೆಲ್ಲ ಗೊತ್ತಿದೆ. ಚಿಕ್ಕಮ್ಮನ್ನ ಒಂದು ಒಳ್ಳೆ ಸೈಕ್ಯಾಟ್ರಿಸ್ಟ್ ಹತ್ರ ತೋರಿಸಿದ್ರೆ ಅವ್ರು ಮೊದಲಿನ ಥರ ಆಗ್ತಾರೆ. ಅಲ್ಲ ರೀ, ಇದಕ್ಕೆ ಮಾವ ಒಪ್ತಾರೋ ಇಲ್ವೋ? ಅದೇ ನನಗೂ ಅರ್ಥ ಆಗ್ತಿಲ್ಲ. ಆದರೆ ಚಿಕ್ಕಮ್ಮನ್ನ ಒಂದು ಒಳ್ಳೆ ಸೈಕ್ಯಾಟ್ರಿಸ್ಟ್ ಹತ್ರ ತೋರಿಸ್ದೆ ಹೋದರೆ ಅವ್ರು ಮೆಂಟಲಿ ಇನ್ನಷ್ಟು ಡಿಸ್ಟರ್ಬ್ ಆಗ್ಬೋದು. ಅವ್ರ ಮನಸ್ಥಿತಿ ಯಾವ ಮಟ್ಟಕ್ಕೆ ಬೇಕಾದರೂ ಹೋಗ್ಬೋದು. ಏನು ಹೇಳ್ತಿದ್ದೀರಾ ನೀವು? ಅಂದರೆ ಚಿಕ್ಕತ್ತೆಗೆ ಹುಚ್ಚಿಡಿಯೋ ಸಾಧ್ಯತೆ ಇದೆ ಅಂತ ನಿಮ್ಮ ಮಾತಿನ ಅರ್ಥ? ಎಕ್ಸಾಕ್ಟ್ಲಿ ಸರೋಜ, ನೀನು ಊಹೆ ಸರಿಗಿದೆ. ಅಲ್ಲಿ ನೋಡೋಣ ನಾಟಿ, ಫಾರಂ ಕಡೆ ಹೋಗ್ತಾ ಐತೆ. ಹೇಳು, ಅವಳ ಜೊತೆಗೆ ಬಂದಿದ್ಯಾ ನೀನು? ನಿನ್ನ ಮೇಲೆ ಆಣೆ ಕಣೆ, ಅವಳು ಯಾರು ಅಂತಲೇ ನನಗೆ ಗೊತ್ತಿಲ್ಲ. ಏ ಮಗ, ಏನಾಯ್ತು? ಛೇ, ಈ ಮಿಸ್ ಮಾಯಮ್ಮ ಎಲ್ಲಿಗೆ ಹೋದ್ರು? ಈಗ ಬಡ್ಕೋತಾ ಇದ್ದೀವಿ, ಹಾಗೆ ಹೋಗ್ತಾ ಇದೆಯಾ? ನಿಂತ್ಕೋ.